ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವೀಕೆಂಡ್ ವಿತ್ ಪಾಂಡು ಅರ್ಪಿಸುವ ಬೈಕ್ ಅಗರಬತ್ತಿಗಳು ಹಾಗೂ ಗಂಧದ ಕಡ್ಡಿಗಳು. ಇನ್ನೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಯಾಕೆ ಅಂದರೆ ನಾವು ಡೈಲಿ ಮಾಡುವ ಕಾಮಿಡಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತವೆ. ಬನ್ನಿ ಆಯ್ತು. ಆಮೇಲೆ ಸ್ನೇಹಿತರೆ, ಇವತ್ತಿನ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ಕೊಂಬರೋಣ. ಇವತ್ತಿನ ಕಂಟೆಸ್ಟೆಂಟ್ ಲೆಜೆಂಡ್ ಲಕ್ಕಪ್ಪ ಅವರು, ಅಲಿಯಾಸ್ ಲಕ್ಯ. ಇವರು ತುಂಬ ಬೈಕ್ ರೈಡರ್. ಇವರ ಬಗ್ಗೆ ಏನು ಅಂತ ತಿಳಿದುಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಲೆಜೆಂಡ್ ಲಕ್ಕಪ್ಪರವರೇ. ಹಲೋ ಸ್ನೇಹಿತರೆ, ನಮ್ಮ ಜೊತೆ ಇದ್ದಾರೆ ಲೆಜೆಂಡ್ ಲಕ್ಯ ಅವರು. ಬನ್ನಿ ಅವರ ಜೀವನ ಚರಿತ್ರೆಯನ್ನು ಕೇಳ್ಕೊಂಬರೋಣ. ಲೆಜೆಂಡ್ ಲಕ್ಯ ಅವರೇ, ನಿಮ್ಮ ಜೀವನ ಚರಿತ್ರೆಯನ್ನು ಹೇಳ್ತೀರಾ ಸ್ವಲ್ಪ? ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಮತ್ತೆ ಇಡೀ ಕರ್ನಾಟಕ ಜನ ನನ್ನ ಚರಿತ್ರೆ ಕೇಳುತ್ತೆ ಅಂದರೆ ನಾನು ಹೇಳಕ್ಕೆ ರೆಡಿನಪ್ಪ. ಲೆಜೆಂಡ್ ಲಕ್ಯ, ನಿಮಗೆ ಲೆಜೆಂಡ್ ಅಂತ ಹೆಂಗೆ ಹೆಸರು ಬಂತು ಅಂತ ಹೇಳ್ತೀರಾ? ನಾನು ಒಬ್ಬ ಬೈಕ್ ರೇಸರ್. ಸುಮಾರು 200 ಬೈಕ್ ರೇಸ್ಗಳಲ್ಲಿ ಭಾಗವಹಿಸಿದ್ದೀನಿ, ಆದರೆ ಇದುವರೆಗೂ ಒಂದು ಗೆದ್ದಿಲ್ಲ. ಅದಕ್ಕೆ ನನ್ನನ್ನು ಲೆಜೆಂಡ್ ಅಂತ ಕರೀತಾರೆ. ನನಗೊಂದು ಡೌಟು ಲಕ್ಯ ಅವರೇ. ಏನು ಡೌಟು ಕೇಳಿ. ನೀವು ರೇಸ್ಗೆ ಸೈಕಲ್ ತೊಗೊಂಡು ಹೋಗ್ತೀರಾ ಅಥವಾ ಬೈಕ್ ತೊಗೊಂಡು ಹೋಗ್ತಿದ್ರಾ? ನಾನು ರೇಸ್ಗೆ ಬೈಕೆ ತೊಗೊಂಡೋಗ್ತಿದ್ದೆ. ಆದರೆ ಮುಂದೆ ಹೇಳಿ, ಬೈಕ್ ಮುಂದೆ ಹೋಗಿರ್ತಿರ್ಲಿಲ್ಲ. ಯಾಕೆ ಅಂದರೆ ನಾನು ಬೈಕ್ ತೊಗೊಂಡೋಗ್ತಿದ್ದೆ, ಆದರೆ ಕೀ ತೊಗೊಂಡೋಗ್ತಿರ್ಲಿಲ್ಲ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಕೀ ಇಲ್ಲದೆ ಅಲ್ಲಿವರೆಗೂ ಹೇಗೆ ತೊಗೊಂಡೋಗ್ದ್ರಿ ನೀವು? ತಳ್ಕೊಂಡು ಹೋಗ್ತಿದ್ದೆ. ಓಹೋ, ಹೌದು. ಮತ್ತೆ ನೀವು ತಳ್ಕೊಂಡು ರೇಸಿಂಗಲ್ಲಿ ಭಾಗವಹಿಸ್ತಿದ್ರಾ? ಹಾಂ. ಯಾಕೆ ನಿಮಗೆ ಬೈಕ್ ಕರೆಕ್ಟಾಗಿ ಓಡ್ಸೋಕೆ ಬರಲ್ವಾ? ನಾನೇನೋ ಬೈಕ್ ಓಡಿಸ್ತೀನಿ, ಆದರೆ ನನ್ನ ಕಾಲೇ ಅಟ್ಕಲ್ವಲ್ಲ. ಲೆಜೆಂಡ್ ಲಕ್ಯ ಅವರೇ, ನೀವು ಒಂದು ಮ್ಯಾಚು ಆಡಿಲ್ಲ, ಒಂದು ಮ್ಯಾಚು ನೀವು ಗೆದ್ದಿಲ್ಲ. ಅದೆಂಗೆ ನಿಮಗೆ ಲೆಜೆಂಡ್ ಅಂತ ಹೆಸರು ಬಂತು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಸರು ಬಂದಿದ್ದಲ್ಲ, ಬರ್ಸಿದ್ದು. ಅದೇ ಹೇಗೆ ಬಂತು? ನನಗೆ ನಾನೇ ಇಟ್ಕೊಂಡಿರೋದು. ಓಹೋ, ನಿಮಗೆ ನೀವೇ ಇಟ್ಕೊಂಡು ಲೆಜೆಂಡ್ ಆಗಿಬಿಟ್ರಾ? ಯಾರು ಲೆಜೆಂಡ್ಗಳನ್ನು ಹುಟ್ಟಾಕಲ್ಲ, ನಮಗೆ ನಾವೇ ಲೆಜೆಂಡ್ಗಳಾಗಬೇಕು. ಲಕ್ಯ ಅವರೇ, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನಂಗೊಂದು ಡೈಲಾಗ್ ನೆನಪಾಗ್ತಿದೆ. ನಿಮಗೆ ಡೈಲಾಗ್ ನೆನಪಾಗ್ತೈತಾ? ಹೇಳಿ ಮತ್ತೆ. ನೆಪೋಟಿಸಮ್. ಬೈಕ್ ಹೊಡೆಯೋರು ಏನು ಮಾಡಬೇಕು, ಸ್ಕೂಟಿ ಹೊಡೆಯೋರು ಏನು ಮಾಡಬೇಕು? ಬೈಕ್ನ ತಳ್ಕೊಂಡು ಬಂದಿರೋರಮ್ಮ, ತಳ್ಕೊಂಡು ಬಂದಿರೋರು. ನಮಗೂ ಸ್ವಲ್ಪ ಮರ್ಯಾದೆ ಕೊಡಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ವಾವ್, ಸೂಪರಾಗಿ ಹೇಳಿದ್ರಿ ಪಾಂಡ್ಯ ಅವರೇ. ಲೆಜೆಂಡ್ ಲಕ್ಯ ಅವರೇ, ನೀವು ಯಾವುದೇ ತರಹ ಬೈಕ್ ಸ್ಟಂಟ್ಗಳನ್ನೆಲ್ಲ ಮಾಡಿಲ್ವಾ? ಸ್ಟಂಟ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದೀನಿ ಪಾಂಡ್ಯ ಅವರೇ. ಬೈಕಿಗೆ ಸ್ಟ್ಯಾಂಡ್ ಆಗಿ ತಿರ್ಸಿದ್ದೀನಿ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಓ, ಇದು ಯಾರು ಮಾಡೋಕ್ಕಾಗಲ್ಲ ಬಿಡಿ. ಮತ್ತೆ ಲೆಜೆಂಡ್ ಲಕ್ಯ ಅವರೇ, ನಿಮ್ಮ ಟೀ ಶರ್ಟ್ ಮೇಲೆ ನಂಬರ್ 1 ಅಂತ ಬರೆದಿದ್ರಲ್ಲ, ಅದರ ಅರ್ಥ ಏನು? ನಂಬರ್ 1 ಅಂದರೆ ನಾನೆಲ್ಲ ರೇಸಿಂಗಲ್ಲಿ ನಂಬರ್ 1 ಅಂತ ಅರ್ಥ. ಓ ಹೌದಾ? ಆದರೆ ನಿಮಗೆ ಬೈಕ್ ಓಡ್ಸೋಕೆ ಬರಲ್ವಲ್ಲ? ಅರೆ, ನಂಬರ್ 1 ಅಂದರೆ ನಾನು ಲಾಸ್ಟಿಂದ ನಂಬರ್ 1 ಅಂತ ಅರ್ಥ. ಓ ಹಾಗೆ. ಮತ್ತೆ ಲೆಜೆಂಡ್ ಲಕ್ಯ ಅವರೇ, ನಿಮಗೆ ಹುಡುಗಿರು ಯಾರು ಬಿದ್ದಿಲ್ವಾ? ನನಗೆ 2-3 ಜನ ಹುಡುಗಿರು ಬಿದ್ದಿದ್ದಾರೆ. ಅವರೇ ಬಿದ್ದಿಲ್ಲ, ನಾನೇ ಬೀಳಿಸಿರೋದು. ಹೆಂಗೆ? ಆ್ಯಕ್ಚುಲಿ ನಾನು ಹೋಗ್ಬೇಕಾದ್ರೆ ಅವ್ರು ನನಗೆ ಡ್ರಾಪ್ ಕೇಳಿದ್ರಾ, ಅದಕ್ಕೆ ನಾನು ಬೈಕ್ ಮೇಲೆ ಕೂರಿಸಿ ಅವ್ಳನ್ನ ಬೀಳಿಸ್ತಿದ್ದೆ. ಲೆಜೆಂಡ್ ಲಕ್ಯ ಅವರೇ, ನಾನು ಹಾಗೆ ಕೇಳಿಲ್ಲ, ನೀವು ಇನ್ನೂ ಸಿಂಗಲ್ಲ ಅಂತ ಕೇಳಿದ್ದು. ಹೌದು, ನಾವಿನ್ನೂ ಸಿಂಗಲ್ಲು. ಇನ್ನೂ ಸಿಂಗಲ್ ಆಗೇ ಇದ್ದೀರಾ? ನಮ್ಮನ್ನ ಹುಡುಗಿರು ರಿಜೆಕ್ಟ್ ಮಾಡಿ ಸಿಂಗಲ್ ಆದರಲ್ಲಮ್ಮ, ನಾವು ಹುಡುಗಿರನ್ನ ರಿಜೆಕ್ಟ್ ಮಾಡಿ ಸಿಂಗಲ್ ಆಗೋರು. ಯಾಕೆ ನಿಮಗೆ ಹುಡುಗಿರ್ ಕಂಡ್ರೆ ಇಷ್ಟ ಆಗಲ್ವಾ? ಯಾರು ಇಷ್ಟ ಆಗಲ್ಲ ಅಂತೇಳಿ, ಮತ್ತೆ ಯಾಕಿನ್ನ ಸಿಂಗಲ್ಲು? ಅರೆ ಪಾಂಡವ್ರೆ, ನನ್ನ ಹೈಟ್ಗೆ ಮ್ಯಾಚ್ ಆಗೋ ಥರ ಹುಡುಗಿ ನಂಗೆ ಇನ್ನೂ ಸಿಕ್ಕಿಲ್ಲ.
ಆಯ್ತು ಆಮೇಲೆ ಓ ಹಂಗೆ, ಹ್ಞೂ ಹಂಗೆ. ಮತ್ತೆ ಲೆಜೆಂಡ್ ಲಕ್ಕಿ ಅವರೇ, ಏನದು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೀರಾ? ಏನು ಮಾಡೋದು ಪಾಂಡ್ಯ ಅವರೇ, ಬಿಸಿಲಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಕಣ್ಣು ಕುಕ್ಕುತ್ತಲ್ಲ, ಅದಕ್ಕೆ ತಂಪಿಗಿರಲಿ ಅಂತ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೀನಿ. ಮತ್ತೆ ಇವಾಗ ಕೂಲ್ ಆಗೈತಾ? ಸಖತ್ ಕೂಲ್ ಆಗಿದೆ. ಮತ್ತೆ ಲೆಜೆಂಡ್ ಲಕ್ಕಿ ಅವರೇ, ಮೊನ್ನೆ ಗಾಡಿ ಮೇಲೆ ಹೋಗ್ಬೇಕಾದ್ರೆ ನಿಂತ್ಕೊಂಡು ಗಾಡಿ ಓಡಿಸ್ತಿದ್ರಲ್ಲ, ಯಾಕೆ? ಏನು ಮಾಡೋದು ಪಾಂಡ್ಯ ಅವರೇ, ಈ ಬಿಸಿಲಿಗೆ ಸೀಟ್ ಸುಟ್ಟೋಗಿರುತ್ತೆ, ಕೂತ್ಕೊಂಡ್ರೆ ನಮ್ಮ ಮಂಡು ಕೂಡ ಸುಟ್ಟೋಗುತ್ತೆ. ಅದೇ ಬಿಡಿ, ಕೂತು ಹಣ್ಣು ಸುಟ್ಕೊಳ್ಳೋ ಬದಲು ತಳ್ಕೊಂಡು ಹೋಗೋದೇ ಬೆಸ್ಟು. ಸರಿ ಲೆಜೆಂಡ್ ಲಕ್ಕಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೇನು ಅನ್ನಿಸ್ತು? ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ಸಖತ್ ಖುಷಿ ಆಯಿತು ಪಾಂಡು ಅವರೇ. ಮತ್ತೆ ಲೆಜೆಂಡ್ ಲಕ್ಕಿ ಅವರೇ, ನಮ್ಮ ವೀಕ್ಷಕರಿಗೆ ನೀವೇನು ಹೇಳಲು ಬಯಸ್ತೀರಾ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಪಾಂಡು ಅವರೇ, ನಿಮ್ಮ ವೀಕ್ಷಕರಿಗೆ ನಾನೆಲ್ಲರಿಗೂ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ದಿನಾಲು ಇವರು ಪಾಂಡು ಅವರು ಅಪ್ಲೋಡ್ ಮಾಡುವಂಥ ವಿಡಿಯೋಗಳನ್ನು ನೋಡಿ ಮಜಾ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಥ್ಯಾಂಕ್ಸ್ ಲೆಜೆಂಡ್ ಲಕ್ಕಿ ಅವರೇ, ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ನೀವು ಹೇಳಿದ ಹಾಗೆ ನಮ್ಮ ವೀಕ್ಷಕರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಯ್ತು ಆಮೇಲೆ ಖಂಡಿತವಾಗ್ಲೂ ಮಾಡ್ತಾರೆ. ಓಕೆ ವೀಕ್ಷಕರೇ, ನೀವು ನೋಡಿದ್ರಿ ಲೆಜೆಂಡ್ ಲಕ್ಕಿ ಅವರ ರೇಸಿಂಗ್ ಜರ್ನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.